ಪಂಪ್ ಸ್ಟೋರೇಜ್ ಯೋಜನೆ ಇಲ್ಲಿ ಮಾಡ್ತಾ ಇರತಕ್ಕಂತ ಯೋಜನೆ ನಿಜವಾಗಿ ಜನಸಾಮಾನ್ಯರಿಗೆ ವಿಷಯವನ್ನ ಮುಚ್ಚಿಟ್ಕೊಂಡು ಜನಸಾಮಾನ್ಯರನ್ನ ಬಹುಶಃ ಒಂದು ರೀತಿಯಲ್ಲಿ ಅಂಧಕಾರದಲ್ಲಿ ಇಟ್ಕೊಂಡು ನೀವು ಯೋಜನೆ ಮಾಡ್ತಾ ಇದ್ದೀರಿ. ಇವತ್ತು ನಾವು ಭೂಮಿ ಮೇಲ್ಭಾಗದಲ್ಲಿ ಮಾಡತಕ್ಕಂಥ ಯೋಜನೆ ಸಕ್ಸಸ್ ಆಗೋದು ಕಷ್ಟ ಇದೆ. ಭೂಗತವಾಗಿ ಭೂಮಿಯ ಅರ್ಧ ಕಿಲೋಮೀಟರ್ ಕೆಳಭಾಗದಲ್ಲಿ 7 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ಮಾಡುವ ಮುಖಾಂತರ ಇಡೀ ನಮ್ಮ ಜಿಲ್ಲೆಗೆ ಅಪಾಯಕಾರಿ, ಇಡೀ ಪಶ್ಚಿಮ ಘಟ್ಟಕ್ಕೆ ಅಪಾಯಕಾರಿಯಾದ ಯೋಜನೆ ತರ್ತಾ ಇದ್ದೀರಿ. ಈ ಸತ್ಯವನ್ನ ಮರೆಮಾಚುವಂತ ಕೆಲಸ ಕೆಪಿಟಿಸಿ ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡ್ತಾ ಇದೆ. ಸೆಪ್ಟೆಂಬರ್ 18ನೇ ತಾರೀಕು ನಮ್ಗೆ ಇಲ್ಲಿ ಯಾವತ್ತು ಅಹವಾಲು ಸಭೆ ಆಯ್ತು, ಅಲ್ಲಿಂದ ಒಂದು 15 ದಿವಸ ವ್ಯಾಪ್ತಿ ಒಳಗಿನ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲರೂ ನೋಡಿ 12 ಯೋಜನೆಗಳನ್ನ ಹೊರಗಡೆ ತಂದ್ರು. ಅಂದ್ರೆ ಬೆಲೆದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳು ಹೊರಗೆ ಬರ್ತಾ ಹೋದ್. ಎಷ್ಟೊಂದು ಜನರಿಗೆ ಗೊತ್ತೇ ಇಲ್ಲದ ಯೋಜನೆಗಳು ಇತ್ತು. ಇಡಗುಂಜಿ ಇರಬಹುದು, ಹೊನ್ನಾವರದ ಕರ್ನಲ್ ಕಂಬ, ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಾಗ 3600 ಎಕರೆ ಜಾಗ, ಇದೆಲ್ಲವೂ ಸಹ ಹೋಗ್ತಾ ಇದೆ. ಧಾರಣಾ ಶಕ್ತಿಯನ್ನ ಮೀರಿ ನಮ್ಮ ಜಿಲ್ಲೆ ವ್ಯವಹಾರ ಮಾಡಾಗಿದೆ. ಬಹುಶಃ ಅಂಡರ್ವರ್ಲ್ಡ್ ಮಾಫಿಯಾಕ್ಕಿಂತನೂ ಸಹ ದೊಡ್ಡ ಮಾಫಿಯಾ ಈ ಮೆಡಿಕಲ್ ಮಾಫಿಯಾ ಇದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಜಾಗವನ್ನ ಸಂಪೂರ್ಣವಾಗಿ ಟ್ರಸ್ಟ್ ಅಲ್ಲಿ ಇಟ್ಟು ಅದನ್ನ ಎನ್ಎ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ಎಷ್ಟು ತೊಂದರೆಗಳು ಬಂದವೆ, ನಮ್ಮ ಡಾಕ್ಯುಮೆಂಟ್ಸ್ ಗಳೇ ಮುಂದೆ ಹೋಗೋದಿಲ್ಲ, ಅದಕ್ಕೆ ಕಾಣದ ಕೈಗಳು ಬಹಳ ಕೆಲಸ ಮಾಡ್ತವೆ. ಅಂದ್ರೆ ಇಂತಹ ಯೋಜನೆಗಳು ಮತ್ತಿಗೆ ಬರುವುದರ ಮುಖಾಂತರ ಇರುವಂತ 42% ಅನ್ನು ಸಹ ನಾವು ಕಳ್ಕೊಳ್ಬೇಕಾದ ಪ್ರಸಂಗ ಬಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಬ್ಯಾಗ್ ಹಾಕೊಂಡು ಹೋಗೋದಲ್ಲ, ಆಕ್ಸಿಜನ್ ಪಂಪ್ ಹಾಕೊಳ್ಳೋ ಪ್ರಸಂಗ ಬರ್ತದೆ. ಕುಜಳಿ ಟೈಮ್ಸ್ ನ ವೀಕ್ಷಕರೆಲ್ಲರಿಗೂ ಕೂಡ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಧರ್ಮ ರಕ್ಷಣೆ ಹಾಗೂ ನೊಂದವರ ಪರವಾಗಿ ಸದಾ ಧ್ವನಿಯಾಗುತ್ತಾ ಧರ್ಮ ರಕ್ಷಣೆಗೂ ಸಿದ್ಧ ಹಾಗೂ ಸಮಾಜ ಸೇವೆಗೂ ಬದ್ಧ ಎನ್ನುವಂತೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಮಹಾಸಂಸ್ಥಾನದ ಧರ್ಮದರ್ಶಿಗಳಾದಂತ ಮಾರುತಿ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಒಂದಿಷ್ಟು ಸಮಾಜ ಸೇವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಅವರಿಂದ ತಿಳಿದುಕೊಳ್ಳೋಣ. ಸ್ವತಃ ಗುರುಜಿ ಅವರೇ ನಮ್ಮ ಜೊತೆ ಇದ್ದಾರೆ. ಗುರುಜಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಜಿಲ್ಲೆಯ ಅನೇಕ ಸಮಸ್ಯೆಗಳ ಪರ ನಿಂತು ಧ್ವನಿಯನ್ನ ಎತ್ತಿ ಹೋರಾಟವನ್ನ ನಡೆಸ್ತಾ ಇದ್ರಿ. ಒಂದು ಕಡೆ ಧಾರ್ಮಿಕ ಕೆಲಸ, ಇನ್ನೊಂದು ಕಡೆ ಸಾಮಾಜಿಕ ಕೆಲಸಕ್ಕೂ ಕೂಡ ನೀವು ಕೈ ಜೋಡಿಸಿ ಮುಂಚೂಣಿಯಲ್ಲಿದ್ರಿ. ಈ ಬಗ್ಗೆ ಗುರುಜಿ ಅವರಿಗೆ ಏನ್ ಅನ್ಸುತ್ತೆ ಅಂತ? ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಾರ್ಯಕ್ರಮ ಎರಡೂ ಬೇರೆ ಅಂತ ನಾವು ಭಾವನೆ ಮಾಡಲೇ ಇಲ್ಲ. ಧಾರ್ಮಿಕ ಕಾರ್ಯಕ್ರಮದ ಪ್ರಾಮುಖ್ಯತೆ ಎಷ್ಟೋ ಅದರ ಎರಡರಷ್ಟು ಸಾಮಾಜಿಕ ಕಾರ್ಯಕ್ರಮದ ಬದ್ಧತೆಯೂ ನಮ್ಗೆ ಬಹಳ ಮುಖ್ಯ. ಮತ್ತೆ ಯಾವುದೇ ಒಂದು ಧರ್ಮಪೀಠ ಇರಬಹುದು, ಮಠ ಮಾನ್ಯಗಳಿರ್ಬಹುದು, ಕೇವಲ ಧಾರ್ಮಿಕತೆಯೊಂದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ಸಮಾಜದಲ್ಲಿ ಸ್ವಲ್ಪ ಅದು ಅಸಮತೋಲನಕ್ಕೆ ಕಾರಣ ಆಗಬಹುದು. ಪ್ರತಿಯೊಂದು ಮಠದ ಅಥವಾ ಒಂದು ಧಾರ್ಮಿಕ ಸಂಸ್ಥೆಗಳ ಜವಾಬ್ದಾರಿ ಧಾರ್ಮಿಕತೆ ಎಷ್ಟಿದೆಯೋ ಸಾಮಾಜಿಕತೆ ಬದ್ಧತೆಯೂ ಅಷ್ಟಿದ್ದಾಗ ಮಾತ್ರ ಸಮಾಜದಲ್ಲಿ ಸಮತೋಲನವನ್ನು ಕಾದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ತತ್ವ ನಮ್ಮದು. ಆ ಕಾರಣಕ್ಕಾಗಿಯೇ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಬಹುಶಃ ನೀವು ನೋಡಿದ ಹಾಗೆ ನಾವು ಇಲ್ಲಿ ಈಗ ಪೀಠಾರೋಹಣ ಮಾಡಿ 25 ವರ್ಷಗಳು. 25 ವರ್ಷಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾನೆ ಬಂದಿದ್ದೇವೆ. ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಜೊತೆಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಂಕಲ್ಪ ಮಾಡಿ ಸಮಾಜದಲ್ಲಿ ಆದಷ್ಟು ನಮ್ಮ ಕಡೆಯಿಂದ ಏನು ಸಾಧ್ಯವೋ ಆ ಸ್ಪಂದನೆಯನ್ನ ಮಾಡ್ತಾನೆ ಬರ್ತಾ ಇದ್ದೇವೆ. ಈಗ ನೀವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಒಂದು ಸಾಮಾಜಿಕ ಕಾರ್ಯಕ್ರಮ ಅಂತ ವಿಷಯ ಬಂದಾಗ ನೀವಲ್ಲಿ ಮುಂಚೂಣಿಯಲ್ಲಿ ಇರ್ತೀರಿ ಅಂತ. ಅಲ್ಲ, ಮುಂಚೂಣಿಯಲ್ಲಿ ಇರ್ತೇವೆ ಅನ್ನೋದಕ್ಕಿಂತ ಅದು ನಮ್ಮ ಬದ್ಧತೆ ಅಂತ. ಬದ್ಧತೆ, ನಮ್ಮ ಬದ್ಧತೆ ಅದು. ಯಾಕೆಂದ್ರೆ ನಾವು ಅದನ್ನು ಹಿಂಸರಿಯುವ ಪ್ರಶ್ನೆಗಳೇ ಇಲ್ಲ. ಒಮ್ಮೆ ನಾವು ಈ ಜವಾಬ್ದಾರಿಯನ್ನು ವಹಿಸ್ಕೊಂಡ ಮೇಲೆ ಆ ಜವಾಬ್ದಾರಿ ನಾನು ಕಟಿಬದ್ಧವಾಗಿರ್ಬೇಕು, ಇಲ್ಲ ಆ ಜವಾಬ್ದಾರಿಗೆ ಹೋಗಬಾರ್ದು ಅನ್ನುವ ತತ್ವ ನಂದು. ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತೊಡಗುವಿಕೆ ನಮ್ಮಲ್ಲಿ ಇರೋದ್ರಿಂದ ಅದು ಮುಂಚೂಣಿ ಅಂತ ಅನ್ಸಿರ್ಬೋದು. ಆದ್ರೆ ನಮ್ಗೆ ಮುಂಚೂಣಿ ಇರಬೇಕು, ಇನ್ನೊಂದು ದೊಡ್ಡ ಸ್ಥಾನ ಇರಬೇಕು ಅನ್ನುವಂತ ಭಾವನೆ ಇಲ್ಲ. ಮಾಡುವ ಕೆಲಸ ಅದು ಪೂರ್ಣ ಆಗೋ ತನಕ ನಾವು ವಿರಮಿಸುವಂತ ಸ್ಥಿತಿಯಲ್ಲಿ ನಮ್ದಿಲ್ಲ. ಒಂದು ಗುರಿಯನ್ನು ತಲುಪುವ ತನಕ ನಾವು ಬಿಡೋದಿಲ್ಲ. ಈಗ ನೀವು ಒಂದು ಜಿಲ್ಲೆಯ ಒಂದು ಅನೇಕ ಸಮಸ್ಯೆಗಳ ಬಗ್ಗೆ ಒಂದು ಧ್ವನಿಯನ್ನ ಎತ್ತುತ್ತಾ ಇದ್ರಿ. ಈಗ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಸರ್ಕಾರ ವಿದ್ಯುತ್ ಉತ್ಪಾದನೆಯನ್ನ ಮಾಡಬೇಕು ಅಂತ ಒಂದು ಚಿಂತನೆಯನ್ನ ನಡೆಸಿದೆ. ಅದು ಒಂದು ಪರಿಸರಕ್ಕೆ ಮಾರಕವಾದ ಯೋಜನೆ ಅಂತ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದೆ.
ಇದಕ್ಕೆ ಏನ್ ಹೇಳ್ತೀರಿ ಅಂತ, ನೀವು ಕೂಡ ಹೋರಾಟದಲ್ಲಿ ನೀವು ಭಾಗಿಯಾಗಿದ್ರಿ, ಏನ್ ಹೇಳ್ತೀರಿ ಅಂತ ಈ ಬಗ್ಗೆ? ಇಂತಹ ಮಾರಕ ಯೋಜನೆಗಳು ಹ್ಮ್ ನಮ್ಮ ಜಿಲ್ಲೆ ಅಂತಲ್ಲ, ಇಡೀ ಪಶ್ಚಿಮ ಘಟ್ಟದಲ್ಲೇ ಬರಬಾರದು ಅನ್ನುವ ನಿರ್ಧಾರ ನಮ್ದು. ಅದು ಅಚಲ ನಿರ್ಧಾರ. ಹ್ಮ್ ಅದ್ರಲ್ಲಿ ಹಿಂಸರಿಯೋ ಪ್ರಶ್ನೆನೇ ಇಲ್ಲವೇ ಇಲ್ಲ. ಹ್ಮ್ ಕಾರಣ ಅಂತಂದ್ರೆ ಹ್ಮ್ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಹ್ಮ್ ಅಭಿವೃದ್ಧಿಗಳು ಏನು ಬೇಕೋ ಮಾಡಿ, ನಾವು ಖಂಡಿತ ನಾವೇ ಬೆಂಬಲವಾಗಿ ನಿಂತು ನಿಮಗೆ ಸಹಕಾರ ಮಾಡ್ತೇವೆ. ಹ್ಮ್ ಆದ್ರೆ ಅಭಿವೃದ್ಧಿಯ ಹೆಸರಿನಲ್ಲಿ ಹ್ಮ್ ವಿನಾಶಕಾರಿ ಯೋಜನೆಗಳ ತರುವ ಮುಖಾಂತರ ಹ್ಮ್ ಇಡೀ ಜೀವ ಸಂಕುಲವನ್ನ ನೀವು ಹಾನಿ ಮಾಡ್ತಾ ಇದ್ದೀರಿ. ಅದನ್ನ ನಾವು ವಿರೋಧಿಸ್ತೇವೆ. ಹ್ಮ್ ಪಂಪ್ ಸ್ಟೋರೇಜ್ ಯೋಜನೆ ಹ್ಮ್ ಇಲ್ಲಿ ಮಾಡ್ತಾ ಇರತಕ್ಕಂಥ ಯೋಜನೆ ನಿಜವಾಗಿ ಜನಸಾಮಾನ್ಯರಿಗೆ ವಿಷಯವನ್ನ ಮುಚ್ಚಿಟ್ಕೊಂಡು ಜನಸಾಮಾನ್ಯರನ್ನ ಬಹುಶಃ ಒಂದು ರೀತಿಯಲ್ಲಿ ಅಂಧಕಾರದಲ್ಲಿ ಇಟ್ಕೊಂಡು ನೀವು ಯೋಜನೆ ಮಾಡ್ತಾ ಇದ್ದೀರಿ. ಈ ಯೋಜನೆಯನ್ನ ನಾನು ಬೇಡ ಹೇಳ್ತೇನೆ ಅನ್ನೋದಕ್ಕಿಂತ ಈ ಯೋಜನೆಯನ್ನ ಸವಿಸ್ತಾರವಾಗಿ ಜನಸಾಮಾನ್ಯರವಾಗಿ ತಿಳಿಸಿದ್ರೆ ಜನಸಾಮಾನ್ಯನೂ ಸಹ ಅಕ್ಷರ ಕಲಿದೇ ಇರತಕ್ಕಂಥ ವ್ಯಕ್ತಿ ಸಹ ಒಪ್ಪೋದಿಲ್ಲ. ಅಂತಹ ಒಂದು ಮಾರಕ ಯೋಜನೆ ಇದು. ಯಾಕಂದ್ರೆ ಭೂಗತವಾಗಿ ಮಾಡ್ತಕ್ಕಂಥ ಯೋಜನೆ. ಇವತ್ತು ನಾವು ಭೂಮಿ ಮೇಲ್ಭಾಗದಲ್ಲಿ ಮಾಡ್ತಕ್ಕಂಥ ಯೋಜನೆ ಸಕ್ಸಸ್ ಆಗೋದು ಕಷ್ಟ ಇದೆ. ಎತ್ತಿನ ಹೊಳೆ ಪ್ರಾಜೆಕ್ಟ್ ನೋಡ್ಬೋದು, ಬೇಕಷ್ಟು ಯೋಜನೆಗಳಿದ್ದಾವೆ ಇವತ್ತಿಲ್ಲಿ. ಅಂತಹ ಯೋಜನೆಗಳೇ ಇವತ್ತು ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತದ್ರಲ್ಲಿ ಭೂಗತವಾಗಿ ಭೂಮಿಯ ಅರ್ಧ ಕಿಲೋಮೀಟರ್ ಕೆಳಭಾಗದಲ್ಲಿ 7 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನ ಮಾಡುವ ಮುಖಾಂತರ ಇಡೀ ನಮ್ಮ ಜಿಲ್ಲೆಗೆ ಅಪಾಯಕರ, ಇಡೀ ಪಶ್ಚಿಮ ಘಟ್ಟಕ್ಕೆ ಅಪಾಯಕಾರವಾದ ಯೋಜನೆ ತರ್ತಾ ಇದ್ದೀರಿ. ಈ ಸತ್ಯವನ್ನ ಮರೆಮಾಚುವಂತ ಕೆಲಸ ಕೆಪಿಟಿಸಿ ಅವರು ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡ್ತಾ ಇದೆ. ಅದು ಮಾಡಬಾರದು. ಮತ್ತೆ ಈ ಯೋಜನೆ ಬಗ್ಗೆ ಯಾರು ಮಾಡಿದ್ದಾರೆ, ಯಾವ ಸರ್ಕಾರ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾರೇ ಮಾಡಿರಲಿ, ಮಾರಕವೇ ಅದನ್ನ ಎದೆಗುಂದದೆ ಹೇಳಿ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡ್ಬೇಕಿತ್ತು, ಸರ್ಕಾರನೇ ಮಾಡ್ಬೇಕಿತ್ತು. ನಾವು ಮಾಡೋದಲ್ಲ, ಅವರೇ ಮಾಡ್ಬೇಕಿತ್ತು. ಅವ್ರು ಮಾಡಲಿ ಅನ್ನೋತಕ್ಕಂಥ ಆಶಾಭಾವನೆ ನಮ್ಗೆ ಈಗೂ ಇದೆ. ಅದ್ ನಿಲ್ಲಿಸ್ಲೇಬೇಕು ಅಂತ. ಅಂದ್ರೆ ಈಗ ಒಂದು ಜಿಲ್ಲೆಯ ಧಾರಣ ಸಾಮರ್ಥ್ಯಗಳನ್ನ ಅಧ್ಯಯನ ಮಾಡದೆ ನಮ್ಮ ಜಿಲ್ಲೆಗೆ ಪದೇ ಪದೇ ತಂದು ಇಂತಹ ಯೋಜನೆಗಳನ್ನ ಹೇರಿಕೆ ಮಾಡ್ತೇವೆ. ಒಂದು ಕೇಣಿ ಬಂದರಾಗಿರ್ಬೋದು, ಒಂದು IRB ಇಂದ ಒಂದು ಶಿರೂರಲ್ಲಿ ಗುಡ್ಡ ಕುಸಿತ ಇತ್ತು. ಈಗ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಹೆಸರಿನಲ್ಲಿ ಈ ಪಶ್ಚಿಮ ಘಟ್ಟವನ್ನ ವಿನಾಶವನ್ನ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ವಾಸ್ತವ ಸೆಪ್ಟೆಂಬರ್ 18ನೇ ತಾರೀಕು ನಮ್ಗೆ ಇಲ್ಲಿ ಅಹವಾಲು ಸಭೆ ಆಯ್ತು. ಅದು ಆಗುವ ಸಂದರ್ಭದಲ್ಲಿ ಯಾವ ಯೋಜನೆಗಳಿಗೆ ವಿಚಾರಗಳೇ ಇರ್ಲಿಲ್ಲ, ಹೊರಗೆ ಬಂದಿರ್ಲಿಲ್ಲ. ಇತ್ತು ಯೋಜನೆಗಳು, ಹೊರಗೆ ಬಂದಿರ್ಲಿಲ್ಲ. ಯಾವತ್ತು ಅಹವಾಲು ಸಭೆ ಆಯ್ತು ಅಲ್ಲಿಂದ ಒಂದು 15 ದಿವಸ ವ್ಯಾಪ್ತಿ ಒಳಗಿನ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲರೂ ನೋಡಿ 12 ಯೋಜನೆಗಳನ್ನ ಹೊರಗಡೆ ತಂದ್ರು. ಅಂದ್ರೆ ಬೆಲೆದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳು ಹೊರಗೆ ಬರ್ತಾ ಉಳಿದು. ಈಗ ಅರ್ಥ ಮಾಡ್ಕೊಳ್ಬೇಕು ನಾವು, ಎಷ್ಟೊಂದು ಜನರಿಗೆ ಗೊತ್ತೇ ಇಲ್ಲದ ಯೋಜನೆಗಳು ಇತ್ತು. ಬಾಕ್ಸೈಟ್ ಯೋಜನೆ ಇಲ್ಲಿ ಮಾಡುವಂತದ್ದು ಇರ್ಬೋದು, 1300 ಹೆಕ್ಟೇರ್ ಜಾಗವನ್ನು ತೆಗಿತಾ ಇದ್ದಾರೆ. ಇದರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಇಡಗುಂಜಿ ಇರ್ಬೋದು, ಹೊನ್ನಾವರದ ಕರ್ನಲ್ ಕಂಬ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಾಗ 3600 ಎಕರೆ ಜಾಗ, ಇದೆಲ್ಲವೂ ಸಹ ಹೋಗ್ತಾ ಇದೆ. ನಾವು ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅನ್ನೋ ಭಾವನೆ ಬೇಡ. ಬೇಡ್ತಿ ಅಘನಾಶಿನಿ ಇರಬಹುದು, ಅಥವಾ ವರದಾ ಇರಬಹುದು, ವೇದಾವತಿ ಇರಬಹುದು, ಈ ಎಲ್ಲ ಯೋಜನೆಗಳು ಸಹ ಹೊರಗೆ ಬರ್ತಾ ಇದ್ದಾವೆ. ಇನ್ನೊಂದು ರೀತಿಯಲ್ಲಿ ಇದನ್ನ ಯೋಚನೆ ಮಾಡಿದ್ರೆ, ಇಲ್ಲಿ ಇದರ ಸೂಕ್ಷ್ಮತೆಯನ್ನ ಅಥವಾ ಪರಿಸರದ ಸೂಕ್ಷ್ಮತೆ ಇರಬಹುದು, ಜೀವವೈವಿಧ್ಯ ಸೂಕ್ಷ್ಮತೆಗಳನ್ನ ಮುಚ್ಚಿಡ್ಲಾಗಿದೆ. ಇದರ ಮಹತ್ವವನ್ನ ನಾವು ಎಲ್ಲೂ ಸಹ ಹೇಳ್ತಾ ಇಲ್ಲ. ಮತ್ತೆ ಏನು ಯೋಜನೆಗೆ 13 ಇಲಾಖೆಗಳಿಂದ NOC ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಯಾವ ಇಲಾಖೆ ಅಂತ ಹೆಸರಿಸ್ತಾ ಇಲ್ಲ, ಯಾವ ಇಲಾಖೆ NOC ಆಗಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ, ನಾವು ತಿಳ್ಕೊಂಡಿದ್ದೇವೆ ಅದನ್ನ. ಆದ್ರೆ ಅದನ್ನ ಅವ್ರು ಆಗಿದೆ ಅಂತ ಹೇಳ್ತಾರೆ, ಒಂದು ಸಾಕ್ಷಿ ಕೊಡ್ತಾ ಇಲ್ಲ. ಮತ್ತೆ ಯಾರೂ ಸಹ ಈಗ ಇಲ್ಲಿ ಬೆಳೀತಕ್ಕಂಥ ಪರಿಸರವನ್ನ, ಇದೇ ಪರಿಸರವನ್ನ ಇನ್ನೊಂದು ಜಾಗದಲ್ಲಿ ಸೃಷ್ಟಿ ಮಾಡ್ತೇವೆ ಅನ್ನೋದಿದೆಯಲ್ಲ, ಅದು ಮಾನವ ಕಪೋಲ ಕಲ್ಪಿತ ಮಾತೆ ವಿನಃ ಅದು ವಾಸ್ತವ ಅಲ್ಲ. ಯಾಕಂದ್ರೆ ಇಲ್ಲಿ ಬೆಳೆಯುವ ಸೃಷ್ಟಿ ಪ್ರಕೃತಿ ವೈವಿಧ್ಯದಿಂದ ಭಗವಂತ ಕೊಟ್ಟಿರುವಂತದ್ದು. ಇದೇ ವೈವಿಧ್ಯತೆಯನ್ನ ನೀವು ಇನ್ನೊಂದು ಕಡೆ ಸ್ಥಾಪನೆ ಮಾಡ್ತೇವೆ ಕೃತಕವಾಗಿ ಅಂತ ಹೇಳುವಂಥದ್ದು ಇದು ಸುಳ್ಳು, ಸಾಧ್ಯವೇ ಇಲ್ಲದ ಯೋಜನೆಗಳಿದು. ಯಾಕಂದ್ರೆ ಇಲ್ಲಿ ಹೋಗ್ತಕ್ಕಂಥ ಅರಣ್ಯಗಳನ್ನ ಬೇರೆ ಕಡೆ ನಾವು ಬೆಳೆಸ್ತೇವೆ ಅಂತ ಹೇಳ್ತಾರೆ. ಉದಾಹರಣೆಗೆ ನಾವು ತೆಗೆದುಕೊಳ್ಳೋಣ, ಇಲ್ಲಿ ಬೆಳೆತಕ್ಕಂಥ ಗಿಡಮೂಲಿಕೆಯ ಅಥವಾ ಸಸ್ಯ ಸಂಕುಲಗಳು. ಹಾಗೆ ಬೇರೆ ಕಡೆ ಯಾಕೆ ಇಲ್ಲಿಂದ ಒಂದು ಗಿಡ ತಗೊಂಡು ಬೆಳೆಸಿ ನೋಡೋಣ, ಬೆಳೆಸಲಿಕ್ಕೆ ಆಗ್ತಾ ಇಲ್ಲ ಯಾಕೆ? ಅಂದ್ರೆ ಇಲ್ಲಿ ವಾತಾವರಣಕ್ಕೆ ಅದು ಹೊಂದಿಕೊಂಡು ಇಲ್ಲಿಯ ಒಂದು ಹವಾಮಾನಕ್ಕೆ ಅದು ಅನುಗುಣವಾಗಿ ಬೆಳೀತಾ ಇದೆ. ಹಾಗೆ ಬೇರೆ ಹವಾಗುಣದಲ್ಲಿ ಇದೇ ಸಸ್ಯಗಳಲ್ಲಿ ಬೆಳೆಯುವುದಾಗಿದ್ರೆ ಬಹುಶಃ ಮಾನವ ಏನೋ ಮಾಡಿಬಿಡ್ತಿದ್ದೇನು, ಅದು ಪ್ರಕೃತಿ ವಿರುದ್ಧವಾದಂಥದ್ದು. ಹಾಗೆ ಅದು ಅಸಾಧ್ಯ. ಹಾಗಾಗಿ ಭಗವಂತ ಕೊಟ್ಟಂತ ಈ ನೀರಿನ ಹರಿವನ್ನ, ಭಗವಂತ ಕೊಟ್ಟಂತ ಈ ಪ್ರಕೃತಿಯನ್ನ ಹೇಗಿದೆಯೋ ಹಾಗೆ ಉಳಿಸ್ಕೊಂಡು ನಮ್ಮನ್ನ ಬದುಕಲಿಕ್ಕೆ ಬಿಡಿ, ಜೊತೆಗೆ ನೀವು ಬದುಕಿ ಅಂತ. ಜೊತೆಗೆ
ಇದಕ್ಕೆ ಯಾಕೆ ಮಹತ್ವ ಇದೆ ಅನ್ನೋದನ್ನ ನಾವು ಹೇಳಬೇಕಾದ ಅಗತ್ಯತೆ ಇಲ್ಲ. ಗುಜರಾತ್ನಿಂದ ಆರಂಭಗೊಂಡು ಕೇರಳದ ಕೊನೆಯ ಪರ್ಯಂತರವಾಗಿಯೂ ಸಹ ಆಯ್ತಾ 6 ರಾಜ್ಯಗಳನ್ನು ಒಳಗೊಂಡಂತ 1600 ಕಿಲೋಮೀಟರ್ ಉದ್ದದ ಪಶ್ಚಿಮ ಘಟ್ಟ ಏನಿದೆಯಲ್ಲ, ಈ ಪಶ್ಚಿಮ ಘಟ್ಟದಲ್ಲೇ ಎಲ್ಲ ನದಿಗಳು ಉಗಮವಾಗಿ ಸಮುದ್ರವನ್ನು ಸೇರ್ತಾ ಇದ್ದಾವೆ. ಈ ಪಶ್ಚಿಮ ಘಟ್ಟವನ್ನ ಇದನ್ನು ವಿಶ್ವ ಪಾರಂಪರಿಕ ತಾಣ ಅನ್ನೋದನ್ನ ಯುನೆಸ್ಕೋದವರು ಗುರುತು ಮಾಡಿದ್ದಾರೆ. ಹಾಗಿದ್ರೆ ಉಳಿದಂತ ಬೇಕಷ್ಟು ಪ್ರದೇಶಗಳಿದ್ದಾವೆ. ಅದೆಲ್ಲವನ್ನ ಬಿಟ್ಟು ಈ ಪ್ರದೇಶಕ್ಕೆ ಮಹತ್ವವನ್ನು ಯಾಕೆ ಕೊಟ್ರು? ಪಶ್ಚಿಮ ಘಟ್ಟಕ್ಕೆ, ವೆಸ್ಟರ್ನ್ ಘಾಟ್ಸ್ಗೆ ಮಹತ್ವವನ್ನು ಯಾಕೆ ಕೊಟ್ರು? ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾವು ಮಾತನಾಡ್ತಾರೆ. ಗ್ಲೋಬಲ್ ವಾರ್ಮಿಂಗ್ ಈ ರೀತಿಯ ಪರಿಸರ ಹಾನಿ ಮಾಡೋದ್ರಿಂದ ತಾನಾಗೇ ಆಗ್ತದಲ್ಲ ಗ್ಲೋಬಲ್ ವಾರ್ಮಿಂಗ್. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಓಜೋನ್ ಪದರದ ಬಗ್ಗೆ ಮಾತನಾಡ್ತಾರೆ, ವಿಜ್ಞಾನಿಗಳು ಅದ್ರ ಬಗ್ಗೆ ಹೇಳ್ತಾರೆ. ಹಾಗೆ ವಿಜ್ಞಾನಿಗಳು ಹೇಳುವಂತವ್ರು ಇಂತಹ ಒಂದು ಪರಿಸರ ನಾಶ ಮಾಡೋದ್ರಿಂದ ಇಲ್ಲಿ ಆಗ್ತಕ್ಕಂತ ಆ ವೈವಿಧ್ಯತೆಗಳ ಬಗ್ಗೆ, ನಾಶ ಆಗುವುದ್ರ ಬಗ್ಗೆ ಇನ್ನೊಂದು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವೇ? ಯಾವುದೇ ರೀತಿಯ ಇಂತಹ ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ವಿಜ್ಞಾನಿಗಳು ಹೇಳ್ತಾರೆ ಅಂತ ಆದ್ಮೇಲೆ ಇದರ ಅಧ್ಯಯನವನ್ನು ಪರಿಪೂರ್ಣ ಮಾಡದೆ ಇಂತಹ ವಿನಾಶಕಾರಿ ಯೋಜನೆ ತರುವಂತದ್ದು ತಪ್ಪು. ಕೇವಲ ನಮ್ಮ ಜಿಲ್ಲೆಯ ಧಾರಣಾ ಶಕ್ತಿ ಅಂತ ಹೇಳಿದ್ರಿ, ಧಾರಣಾ ಶಕ್ತಿಯನ್ನ ಮೀರಿ ನಮ್ಮ ಜಿಲ್ಲೆ ವ್ಯವಹಾರ ಮಾಡಾಗಿದೆ. ಯಾಕೆಂದ್ರೆ ಈಗ ಹೊಸದಾಗಿರ್ತಕ್ಕಂಥ 12 ಯೋಜನೆಗಳು, ಅದನ್ನು ಹೊರತುಪಡಿಸಿ ಮೊದಲೇ ಈಗಾಗಲೇ ನಡೆದಂತ 12 ಯೋಜನೆಗಳು ಇಲ್ಲಿದ್ದಾವೆ. ಅದ್ರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ನಾವು ಜಿಲ್ಲೆಯಲ್ಲಿ ಸಮುದ್ರವನ್ನ ಕಳ್ಕೊಳ್ತಾ ಇದ್ದೇವೆ, ಒಂದು ಭಾಗವನ್ನ, ಜಾಗವನ್ನು ಕಳ್ಕೊಳ್ತಾ ಇದ್ದೇವೆ, ಅಲ್ಲಿಯ ಪರಿಸರವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಅಣುಸ್ಥಾವರ ದೇಶದ ರಕ್ಷಣೆಗಾಗಿ ಬೇಕು ಮಾಡಿದ್ದಾರೆ, ಸರಿ, ಆದದ್ದು ಆಯ್ತು. ಆದ್ರೆ ಇನ್ನು ಮುಂದೆ ಆಗ್ಲಿಕ್ಕೆ ಹೊರಟ್ರೆ ಜನರ ಪರಿಸ್ಥಿತಿ ಏನು? ನಾವು ನಿತ್ಯವೂ ಸಹ ತಲೆ ಮೇಲೆ ತೂಕತ್ತಿನ ಇಟ್ಕೊಂಡು ಬದುಕುವಂತ ಸ್ಥಿತಿಯಲ್ಲಿ ಇದ್ದೇವೆ. ಆದ್ರೂ ಸಹ ದೇಶದ ರಕ್ಷಣೆ ಅದನ್ನು ಬಿಟ್ಕೊಟ್ಟಾಯ್ತು. ಸಾಗರಮಾಲಾ ಯೋಜನೆಗಳು ನಡೀತಾ ಇದ್ದೇವೆ, ಹೊನ್ನಾವರ ಬಂದರದ ಯೋಜನೆಗಳು ನಡೀತಾ ಇದ್ದಾವೆ, ವಿಮಾನ ನಿಲ್ದಾಣದ ಬಗ್ಗೆ ಯೋಜನೆಗಳು ನಡೀತಾ ಇದ್ದಾವೆ, ಸೀಬರ್ಡ್ ಯೋಜನೆಗಳು ನಡೀತಾ ಇದ್ದಾವೆ. ಅಲ್ಲದೆ ಇಡೀ ವಿಶ್ವದಲ್ಲಿ ಶರಾವತಿ ನದಿ ಯುದ್ಧ ನೌಕೆಗಳನ್ನ ಅಡಗುದಾಣ ಮಾಡ್ಲಿಕ್ಕೆ ಪ್ರಸಿದ್ಧವಾಗಿರತಕ್ಕಂಥದ್ದು ಇಡೀ ಏಷ್ಯಾ ಖಂಡದಲ್ಲೇ ಪ್ರಥಮ ಸ್ಥಾನದಲ್ಲಿ ಶರಾವತಿ ನದಿ ಇದೆ. ಅದನ್ನ ಒಂದು ಅಡಗುದಾಣ ಮಾಡಿಕೊಳ್ಳಿಕ್ಕೆ ದೇಶದ ರಕ್ಷಣೆ ಮಾಡತಕ್ಕಂಥ ಯೋಜನೆಗಳು ಸಹ ಮುಂದೆ ಬರ್ಲಿಕ್ಕಿದ್ದಾವೆ. ಇದನ್ನು ಹೊರಗೆ ಬರಲಿಲ್ಲ, ಬರ್ತವೆ ಇನ್ನು ಕೆಲವು ದಿನಗಳಲ್ಲಿ. ಇಂಥದ್ದೆಲ್ಲ ಇದ್ದಾಗ ನೀವು ರೈಲ್ವೆ ಮಾಡಬೇಕು, ರೋಡ್ ಅಗಲೀಕರಣ ಮಾಡಬೇಕು, ಅಭಿವೃದ್ಧಿ ಆಗ್ಬೇಕು ಅನ್ನೋ ರೀತಿಯಲ್ಲಿ ಹೊರಡ್ತೀರಿ ಅಂತ ಆದಾಗ, ಹಾಗಿದ್ರೆ ಇದೆಲ್ಲವಕ್ಕೂ ಸಹ ಭೂಮಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ 86% ಅರಣ್ಯ ಭೂಮಿ, ಅದರಲ್ಲೂ ಸಹ ರಿಸರ್ವ್ ಫಾರೆಸ್ಟ್ ಇರತಕ್ಕಂಥ ಜಾಗ ಇದೆ. ಇವತ್ತು ಸರ್ಕಾರದ ಲೆಕ್ಕಾಚಾರವು 86%, ಈಗ 42% ಬಂದ್ಬಿಟ್ಟಿದೆ ಸರ್ಕಾರದ ಲೆಕ್ಕಾಚಾರದಲ್ಲಿ. ಹಾಗಿದ್ರೆ ಇಂತಹ ಯೋಜನೆ ಮತ್ತಿಗೆ ಬರುವುದರ ಮುಖಾಂತರ ಇರುವಂತ 42% ಅನ್ನು ಸಹ ನಾವು ಕಳ್ಕೊಳ್ಬೇಕಾದ ಪ್ರಸಂಗ ಬಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಬ್ಯಾಗ್ ಹಾಕೊಂಡು ಹೋಗೋದಲ್ಲ, ಆಕ್ಸಿಜನ್ ಪಂಪ್ ಹಾಕೊಳ್ಳೋ ಪ್ರಸಂಗ ಬರ್ತದೆ. ನಾವೀಗಾಗಲೇ ದಿಲ್ಲಿ ನೋಡಿರ್ಬೋದು, ಬೆಳಗಾವಿ ನೋಡಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಏನೇನು ತೊಂದರೆಗಳಾಗ್ತಾ ಇದ್ದಾವೆ. ದಿಲ್ಲಿಯಲ್ಲಿ ನಮ್ದು ದೇಶದ ಕೇಂದ್ರ ಸ್ಥಾನ ಅಲ್ವಾ, ಅಲ್ಲಿ ದಿನಚರಿ, ಒಂದು ಆಫೀಸ್ನ ದಿನಚರಿ ಇದೆಯಲ್ಲ, ಅದನ್ನೇ ಬದಲಾವಣೆ ಮಾಡಿದ್ದಾರೆ. ಎಲ್ಲ ವಾಹನಗಳನ್ನ ನಿಲ್ಲಿಸಿ ಹೊಗೆ ರಹಿತವಾಗಿರ್ತಕ್ಕಂಥ ವಾಹನ ಯೂಸ್ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ದಿನಚರಿಯನ್ನೇ ಬದಲಾವಣೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಇಷ್ಟು ಯಾಕೆ? ಹವಾಮಾನ ವೈಪರೀತ್ಯಗಳು. ಇದು ನಮ್ಮ ಕಣ್ಣು ಮುಂದೆ ಇದ್ದುಕೊಂಡು ಅದನ್ನ ನಮ್ಮ ಮನೆ ಬಾಗಿಲು ತಂದ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ಕೊಳ್ಬಾರ್ದು. ಇದನ್ನ ರಕ್ಷಿಸುವ ಮುಖಾಂತರ ಎಲ್ಲ ಪ್ರದೇಶಗಳಲ್ಲೂ ಸಹ ಶುದ್ಧ ವಾತಾವರಣ ಸಿಗುವಂತಾಗಬೇಕು. ಪಶ್ಚಿಮ ಘಟ್ಟದ ಮಹತ್ವ ವಿದೇಶಿಗರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ಯುನೆಸ್ಕೋದಿಂದ ಪ್ರತಿ ವರ್ಷ 1000 ಕೋಟಿ ಇಲ್ಲಿ ಅರಣ್ಯ ಬೆಳೆಸ್ಕೊಳ್ಳಿಕ್ಕಾಗಿ ಬರ್ತಾ ಇದೆ. ಹಾಗಿದ್ರೆ ಎಲ್ಲವೂ ನೀವು ತುಳಿದು ವಿಜ್ಞಾನಿಗಳ, ನೀವೇ ಸರ್ಕಾರದವರು ನಿಗದಿ ಮಾಡಿದಂತ ವಿಜ್ಞಾನಿಗಳ ಸಮೂಹವೇ ಹೇಳಿದಂತ ವರದಿಯನ್ನು ಸಹ ತುಳಿದು ಇಂತಹ ಯೋಜನೆ ಮಾಡಬೇಕಾದ ಉದ್ದೇಶ ಏನು, ಇದರ ಹಿನ್ನೆಲೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಜನಸಾಮಾನ್ಯರು ಇವತ್ತು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಇಂಥ ಯೋಜನೆ ಮಾರಕ. ನಮ್ಮ ಜಿಲ್ಲೆಯ ಧಾರಣಾ ಶಕ್ತಿಯನ್ನ ಮೀರಿ 2ರಷ್ಟು ನಾವು ಈಗಾಗಲೇ ಕೊಡುಗೆ ಕೊಟ್ಟಿದ್ದೇವೆ. ಅಭಿವೃದ್ಧಿಯ ಬಗ್ಗೆ ಬಂದ್ರೆ ನಾವು ಖಂಡಿತ ಸ್ವಾಗತ ಮಾಡ್ತೇವೆ. ನೀವು ಇಲ್ಲಿ ಅಭಿವೃದ್ಧಿ ಮಾಡಬೇಕಾದಂತ ಯೋಜನೆಗಳು ಬೇಕಷ್ಟಿದ್ದಾವೆ. ಜಿಲ್ಲೆಗೊಂದು ಇವತ್ತು ಸಾಧಾರಣ ಎಲ್ಲ ಜಿಲ್ಲೆಗಳು ನೋಡಿ, ನಮ್ಮ 30 ಜಿಲ್ಲೆಗಳಲ್ಲಿ ಸಾಧಾರಣ 1-2 ಜಿಲ್ಲೆ 3 ಜಿಲ್ಲೆಗಳು ನಮ್ಮ ಜಿಲ್ಲೆಯನ್ನು ಸೇರಿ ಬಿಟ್ರೆ ಎಲ್ಲ ಜಿಲ್ಲೆ ಒಂದು ಯೂನಿವರ್ಸಿಟಿ ಇದ್ದಾವೆ, ಮೆಡಿಕಲ್ ಸಂಬಂಧಪಟ್ಟಂತ ವ್ಯವಸ್ಥೆಗಳಿದ್ದಾವೆ, ಉದ್ಯೋಗ ಸಂಬಂಧಪಟ್ಟ ಇಂಡಸ್ಟ್ರಿಗಳು, ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಯೋಜನೆಗಳು ಬೇಕಷ್ಟಿದ್ದಾವೆ. ಆ ದೃಷ್ಟಿಯಿಂದ ನೀವು ಅಧ್ಯಯನ ಮಾಡಿ ನಮ್ಮ ಜಿಲ್ಲೆಯನ್ನ, ನಮ್ಮ ಜಿಲ್ಲೆಗೆ ಏನ್ ಬೇಕು ಅನ್ನೋದನ್ನು ಯೋಚನೆ ಮಾಡಿ. ನಿಮಗೆ ಹಠ ಹೊತ್ತು 1000 ಕೋಟಿಯನ್ನು ಅಲ್ಲಿ ಹಾಕಲಿಕ್ಕೆ ಬರ್ತದೆ ಇಂಥ ಯೋಜನೆಗೆ. ಅಭಿವೃದ್ಧಿ ಅಂತಕ್ಕಂಥ ಯೋಚನೆ ಬಂದಾಗ ಯಾಕೆ ನೀವು ದುಡ್ಡು ಹಾಕ್ಲಿಕ್ಕೆ ಅವಕಾಶಗಳು ಇಲ್ಲ? ಇದು ನಮ್ಮ ಪ್ರಶ್ನೆ.
ಈಗ ಜಿಲ್ಲೆಗೆ ತೀರಾ ಅವಶ್ಯಕತೆ ಇರುವಂತದ್ದು ಅಂತಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೂಗು ಬಲಗೊಳ್ತಾ ಇದೆ. ಆದ್ರೆ ಸರ್ಕಾರ ಇದ್ರ ಬಗೆಗೆ ಚಿಂತನೆಯನ್ನ ನಡೆಸದೆ ಹೊಸ ಹೊಸ ಯೋಜನೆಗಳಂತಂದು ಹೇರ್ತಾ ಇದೆ. ಗುರುಜಿ ಅವರು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ವಾಸ್ತವವಾಗಿ ಹಾ. ಆಡಳಿತಾರೂಢ ಪಕ್ಷ ಅಥವಾ ವಿಪಕ್ಷ, ನಾವು ಅದರ ಬಗ್ಗೆ ಯಾವುದೇ ರಾಜಕೀಯ ಮಾತಾಡೋದಿಲ್ಲ. ಯಾರೇ ಇರಲಿ, ಜಿಲ್ಲೆಯ ಜನರ ನಾಡಿ ಮಿಡಿತದ ಅರಿವು ಗೆದ್ದಂತವ್ರಿಗೆ ಇದ್ದೇ ಇದೆ. ಇಲ್ಲಿಯ ಸ್ಥಿತಿಗತಿಗಳ ಬಗ್ಗೆ, ಆಗುಹೋಗುಗಳ ಬಗ್ಗೆ ಚಿಂತನೆ ಅವರಿಗೆ ಗೊತ್ತಿದೆ. ಹಾಗಿದ್ರೆ ಗೊತ್ತಿದ್ದೂ ಸಹ ಕಣ್ಣಿದ್ದು ಕುರುಡರಾಗೆ ಇದ್ದಾರೆ. ಇಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ? ದಿನ ಬೆಳಗಾಗಿರ್ತಕ್ಕಂಥ ಸಮಸ್ಯೆಗಳು, ಯಾಕೆಂದ್ರೆ ಸರಿಯಾದ ಒಂದು ಆಸ್ಪತ್ರೆ ಇಲ್ಲ. ನಾವು ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಆಮೇಲೆ ನೋಡುವ, ಆದ್ರೆ ಇರುವ ಆಸ್ಪತ್ರೆಗಳನ್ನಾದ್ರೂ ಸರಿ ಇಟ್ಕೊಂಡಿದ್ದಾರೆ? ಯಾವ ವ್ಯವಸ್ಥೆಗಳಿಲ್ಲ. ಇಲ್ಲಿ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜು ಬರಬೇಕು, ನರ್ಸಿಂಗ್ ಕಾಲೇಜು ಬರಬೇಕು, ಪ್ಯಾರಾಮೆಡಿಕಲ್ ಬರಬೇಕು, ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆ. ಅಂದ್ರೆ ಯಾವ ರೀತಿ ಶಿಕ್ಷಣ ಸಂಸ್ಥೆ ಬರಬೇಕು ಅಂದ್ರೆ ಒಂದು ಯೂನಿವರ್ಸಿಟಿ ಬರಬೇಕು. ಇಲ್ಲಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಬರಬೇಕು. ಇದೆಲ್ಲವನ್ನು ಬಂತು ಅಂತಾದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರುವುದು ಸಹ ಸುಲಭವಾಗಿ ತರಬಹುದು. ಯಾಕೆ ಇದನ್ನು ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ಜಿಲ್ಲೆಯ ವ್ಯಕ್ತಿಗಳು ಅನೇಕ ಡಾಕ್ಟರ್ಸ್ಗಳಿದ್ದಾರೆ. ಕೆಲವಾರು ಡಾಕ್ಟರ್ಗಳು ನಂಗೆ ನೇರ ಪರಿಚಯ ಇದ್ದವರಿದ್ದಾರೆ. ಅವ್ರು ಹಾಗಿದ್ರೆ ಇಲ್ಲಿ ಯಾಕೆ ಸೇವೆ ಸಲ್ಲಿಸಲಿಕ್ಕೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟಪಡ್ತಾ ಇಲ್ಲ? ಇಲ್ಲಿ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಅವರಿಗೆ ಅವರ ಮಕ್ಕಳ ಭವಿಷ್ಯದ ಚಿಂತನೆ ಇರ್ತದೆ. ಹಾಗಾಗಿ ಬೇರೆ ಜಿಲ್ಲೆಗೆ ಯಾಕೆ ಹೋಗ್ತಾರೆ ಅವರು ಅಂತಂದ್ರೆ, ಅಲ್ಲಿ ಅವರಿಗೆ ಸೌಲಭ್ಯವೂ ಸಿಗ್ತದೆ, ಒಳ್ಳೆ ಆಸ್ಪತ್ರೆಗಳು ಸಿಗ್ತವೆ, ಅವರಿಗೆ ತಕ್ಕ ವೇತನವೂ ಸಿಗ್ತದೆ, ಅವರ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳಿಕ್ಕೆ ಶಿಕ್ಷಣ ಸಿಗ್ತದೆ. ಹಾಗಾಗಿ ಬೇರೆ ಜಿಲ್ಲೆಗೆ ಹೋಗ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ಡಾಕ್ಟರ್ಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಅದು ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಆಸ್ಪತ್ರೆ ತರುವುದು ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಇರುವುದು ಅಷ್ಟೇ ಮುಖ್ಯ ಇದೆ. ಜೊತೆಗೆ ಇಲ್ಲಿ ಅನೇಕ ಸವಾಲುಗಳು ಉಂಟು. ಸರ್ಕಾರ ಮನಸ್ಸು ಮಾಡಿದರೆ, ಇಚ್ಛಾಶಕ್ತಿಯನ್ನು ತೋರಿಸಿದರೆ ಈ ಸವಾಲುಗಳೇ ಅಲ್ಲ. ಸವಾಲುಗಳೇ ಅಲ್ಲ. ಯಾಕೆಂದ್ರೆ ಇಲ್ಲೊಂದು ಯೂನಿವರ್ಸಿಟಿಯನ್ನು ತಗೊಬನ್ನಿ, ಮೆಡಿಕಲ್ ಕಾಲೇಜನ್ನು ಮಾಡಿ, ನರ್ಸಿಂಗ್ ಕಾಲೇಜನ್ನು ಮಾಡಿ, ಪ್ಯಾರಾಮೆಡಿಕಲ್ ಕಾಲೇಜನ್ನು ಮಾಡಿ, ಆಗ ನಿಮಗೆ ಆಸ್ಪತ್ರೆ ನಡೆಸೋದು ಸುಲಭ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಬೇಕು. ಯಾಕಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ 11 ತಾಲೂಕಿಂದ ಕೂಡಿರ್ತಕ್ಕಂಥದ್ದು, ಜೊತೆಗೆ ವಿಶಾಲವಾಗಿರ್ತಕ್ಕಂಥದ್ದು. ಯಾಕಂದ್ರೆ 11 ತಾಲೂಕು ಅಲ್ಪ ಜಾಗ ಅಲ್ಲ, ಭೂಮಿ ವಿಸ್ತರಣೆ ನೋಡಿದಾಗ ವಿಶಾಲವಾಗಿದೆ. ಇಲ್ಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಬಂದು ಹೋಗ್ಲಿಕ್ಕೆ ಸಮಯ ವ್ಯರ್ಥ ಆಗ್ತದೆ. ಇಲ್ಲಿರ್ತಕ್ಕಂಥ ಪೇಷಂಟ್ಗಳನ್ನ ಅಥವಾ ಆಕ್ಸಿಡೆಂಟ್ ಆದಾಗ ಏನೇ ಒಂದು ಸಮಸ್ಯೆಗಳು ಬಂದ್ರು ಸಹ ಇಲ್ಲಿಂದ ನೀವು ಮಂಗಳೂರು ಅಥವಾ ಹೊರಗಡೆ ತಗೊಂಡು ಹೋಗ್ಬೇಕು ಅಂತ ಆದ್ರೆ ಅಷ್ಟು ದೂರ ಹೋಗೋ ತನಕ ಆ ಪೇಷಂಟ್ ಬದುಕಿರೋದೇ ಕಷ್ಟ. ಅಂದ್ರೆ ಆಯುಷ್ಯ ಇದ್ದೂ ಸಹ ಅವನು ಬದುಕದೇ ಇರತಕ್ಕಂಥ ಸಂದರ್ಭ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅತಿ ಮುಖ್ಯವಾಗಿ ನಮಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕೆ ಬೇಕು ಅಂತಂದ್ರೆ, ಅದರಲ್ಲಿ 18 ವಿಭಾಗಗಳು ಪ್ರಮುಖವಾಗಿ ಇರ್ತವೆ. ಎಲ್ಲ ವಿಭಾಗ ಸಂಬಂಧಪಟ್ಟ ಆಪರೇಷನ್ ಥಿಯೇಟರ್ಗಳು ಇರ್ತವೆ. ಅಲ್ಲಿ ಡಾಕ್ಟರ್ಗಳು ಎಕ್ಸ್ಪರ್ಟ್ 18 ಡಾಕ್ಟರ್ಗಳು ಇರಬೇಕು, 60 ಡಾಕ್ಟರ್ಗಳು ಬೇಕು, 18 ಜನ ಪ್ರಮುಖ ಡಾಕ್ಟರ್ಗಳು ಬೇಕು. ಇದರಲ್ಲಿ 18 ಜನ ಡಾಕ್ಟರ್ ಒಳ್ಳೆಯವರು ಬೇಕು ಅಂತ ಆದ್ರೆ ಆ ಒಳ್ಳೆ ಡಾಕ್ಟರ್ ಹೊರಗಡೆ ಅಂತ ಇಲ್ಲಿ ಯಾಕೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ? ಕಾರಣ ಇದು. ಅಂತವ್ರು ಬಂದು ಇಲ್ಲಿ ಉಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಬೇಕಾದ ಸೌಲಭ್ಯಗಳಿಲ್ಲ, ಅವ್ರಿಗೆ ಬೇಕಾದ ವ್ಯವಸ್ಥೆಗಳಿಲ್ಲ. ಮತ್ತೆ ಬಹುಶಃ ಅಂಡರ್ವರ್ಲ್ಡ್ ಮಾಫಿಯಾಕ್ಕಿಂತನೂ ಸಹ ದೊಡ್ಡ ಮಾಫಿಯಾ ಈ ಮೆಡಿಕಲ್ ಮಾಫಿಯಾ ಇದೆ. ಅದನ್ನ ನಾನು ಹೇಳಲಿಕ್ಕೂ ಕಷ್ಟ ಇದೆ. ಯಾಕಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಜಾಗವನ್ನ ಸಂಪೂರ್ಣವಾಗಿ ಟ್ರಸ್ಟ್ ಅಲ್ಲಿ ಇಟ್ಟು ಅದನ್ನ ಎನ್ಎ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನೀವು ಅಲ್ಲಿ ಅಳ್ಳಂಕಿಯಲ್ಲಿ ಈಗಾಗಲೇ ನಾವು ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ಎಷ್ಟು ತೊಂದರೆಗಳು ಬಂದವೆ. ನಮ್ಮ ಡಾಕ್ಯುಮೆಂಟ್ಸ್ ಗಳೇ ಮುಂದೆ ಹೋಗೋದಿಲ್ಲ. ಅದಕ್ಕೆ ಕಾಣದ ಕೈಗಳು ಬಹಳ ಕೆಲಸ ಮಾಡ್ತವೆ. ಅಧಿಕಾರಿಗಳು, ರಾಜಕೀಯದವರು ಅದಕ್ಕೂ ತಡೆ ಒಡ್ತಾರೆ. ಅಂದ್ರೆ ಈಗ ನೀವು ಅಳ್ಳಂಕಿಲಿ ಎಷ್ಟು ಎಕರೆ ಜಾಗ? 5 ಎಕರೆ ಜಾಗವನ್ನು ನಾವು ಮೀಸಲಾಗಿಟ್ಟಿದ್ದೇವೆ. ಜೊತೆಗೆ ಅದಕ್ಕೆ ಏನ್ ಯೋಜನೆಗಳು ಮಾಡ್ಲಿಕ್ಕೆ ನಾವೆಲ್ಲ ವ್ಯವಸ್ಥೆಗಳು ಮಾಡ್ತೇವೆ ಅವರೆಲ್ಲರನ್ನೂ ಸಹ ದೂರ ಮಾಡುವಂಥದ್ದು, ಬೇಡವಾಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂಥದ್ದು. ಜೊತೆಗೆ ಕಾನೂನು ತೊಡಕು ಏನಿಲ್ಲ, ಎಲ್ಲ ಕಾನೂನುಬದ್ಧವಾಗಿರುವಂತದ್ದನ್ನ ಕಾನೂನುಬದ್ಧವಾಗಿ ಮುಂದುವರಿಸಲಿಕ್ಕೆ ಅವ್ರು ಮಾಡ್ತಾ ಇಲ್ಲ. ಯಾಕಂದ್ರೆ ಇಚ್ಛಾಶಕ್ತಿ ಇಲ್ಲ, ಅಥವಾ ಹಿಂದೆಗಡೆಗೆ ಅವರನ್ನ ತಡೆಯುವಂತ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಕೆಲವಿಷ್ಟು ಪ್ರತಿಷ್ಠಿತ ವ್ಯಕ್ತಿಗಳ ಕೈವಾಡಗಳಿದ್ದಾವೆ. ಅದ್ರೂ ಸಹ ಮೆಡಿಕಲ್ ಮಾಫಿಯಾ ಅನ್ನೋದಿದೆಯಲ್ಲ, ಅದು ಬಹಳ ಕೆಲಸ ಮಾಡ್ತದೆ ಇಲ್ಲಿ. ನಾವು ಇದಕ್ಕೆ ಮುಂದೆ ಬರಬಾರದು ಅನ್ನೋದಕ್ಕೆ ಏನ್ ತಡೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ. ಇವನ ಬೆದರಿಕೆ ಸಹ ನಮಗೆ ಬರ್ತಾ ಇದೆ. ಇನ್ನು ನಾನು ಬೇರೆ ಏನ್ ಹೇಳ್ಬೇಕು? ಹೀಗಿದ್ದಾಗ ನಮ್ಮಂತವರಿಗೆ ಈ ರೀತಿ ಬಂದಾಗ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಮುಂದುವರಲಿಕ್ಕೆ ಹೇಗೆ ಸಾಧ್ಯ? ಒಂದು. ಎರಡನೇದಾಗಿ ಇನ್ನೊಂದು ವಿಚಾರ ಮಾಡಿದ್ರೆ, ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಆದ್ರೆ
ಮಿನಿಮಮ್ 50 ಎಕರೆ ಜಾಗ ಬೇಕು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 50 ಎಕರೆ ಒಂದೇ ಕಡೆ ಒಟ್ಟು ಮಾಡುವಂಥದ್ದು ಸ್ವಲ್ಪ ಕನಸಿನ ಮಾತು ಅಂತ ಹೇಳ್ತೇನೆ. ಯಾಕಂದ್ರೆ ತುಂಡು ಭೂಮಿಗಳು, ಭೂಮಿ ಇದ್ದಾವೆ, ದೊಡ್ಡ ದೊಡ್ಡ ಜಾಗ ಕಾಣಿಸ್ತವೆ, ಆದ್ರೆ ಅದಕ್ಕೆ 10 ಜನ ಯಜಮಾನರು ಇರ್ತಾರೆ. ಅವರೆಲ್ಲರನ್ನ ಒಂದು ಮಾಡಿಸಿ ಭೂಮಿ ಪಡೆಯೋದಿದೆಯಲ್ಲ, ಅಲ್ಲಿ ತನಕ ಬಹುಶಃ ಕಟ್ಟಡ ಮಾಡಿದ್ರೆ 2ರಷ್ಟು ಭೂಮಿಗೆ ನಾವು ವ್ಯಯ ಮಾಡಬೇಕಾದ ಸಂದರ್ಭ ಬರ್ತದೆ. ಹಾಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬೇರೆ ಜನವೂ ಸಹ ಬರೋದಿಲ್ಲ. ಯಾಕಂದ್ರೆ ಲ್ಯಾಂಡಿಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಆದ್ರೆ ಕಟ್ಟಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮತ್ತೆ ಹೇಗೆ ನಡೆಸಬೇಕು, ಸಾಧ್ಯ ಇಲ್ಲ. ಇಂಥದ್ದೆಲ್ಲ ಯೋಚನೆಗಳು ಬಹಳಷ್ಟು ಅಡೆತಡೆಗಳು ಇರೋದ್ರಿಂದ, ಕಾಣದ ಕೈಗಳ ಕೆಲಸ ಆಗ್ತಾ ಇರೋದ್ರಿಂದ ಇಲ್ಲಿ ಬೇಕಾಗಿರತಕ್ಕಂತ ಹಾಸ್ಪಿಟಲ್ ಆಗಿರ್ಬಹುದು, ಶಿಕ್ಷಣ ವ್ಯವಸ್ಥೆ ಆಗಿರಬಹುದು, ಅಥವಾ ಪರಿಸರಕ್ಕೆ ಪೂರಕವಾಗಿ ಇಟ್ಟುಕೊಂಡು ಪ್ರವಾಸೋದ್ಯಮವೂ ಆಗಿರಬಹುದು. ಇದು ಯಾವುದೂ ಸಹ ಇಲ್ಲ ಸರಿಯಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ಸಹ ರಾಜಕೀಯದವರು ಬಂದಂತವರು ಇಚ್ಛಾಶಕ್ತಿಯನ್ನು ತೋರಿಸಿದರೆ ನೀವು ಸಾವಿರಾರು ಕೋಟಿ ಹಾಕ್ಲಿಕ್ಕೆ ಇಷ್ಟಪಡ್ತೀರಿ ಮಾಡ್ಲಿಕ್ಕೆ. ಅದೇ ಸಾವಿರಾರು ಕೋಟಿಯಲ್ಲಿ ಇಲ್ಲಿ ಅಷ್ಟು ಬೇಕಾಗಿಲ್ಲ, 1,000 2,000 ಕೋಟಿ ಹಾಕಿ ಸಾಕು. ಅದ್ಭುತವಾಗಿರ್ತಕ್ಕಂತ ವ್ಯವಸ್ಥೆನ ಇಡೀ ಜನತೆಗೆ ನಾವು ಕೊಡಬಹುದು. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಾಧಾರಣ 16 ಲಕ್ಷ ಜನಸಂಖ್ಯೆಯಲ್ಲಿ ಇದೆ. 16 ಲಕ್ಷ ಜನಸಂಖ್ಯೆ ಬಹುಶಃ ನೆಮ್ಮದಿಯ ನಿಟ್ಟುಸಿರು ಬಿಡ್ತಕ್ಕಂತ ಯೋಜನೆಯನ್ನ 1,000-2,000 ಕೋಟಿಯೊಳಗೆ ನಾವು ಇಲ್ಲಿ ತರಬಹುದು. ಇದಕ್ಕೆ ಇಚ್ಛಾಶಕ್ತಿಯ ಕೊರತೆ ಅಂತ ನಾನು ಅನ್ಕೊಳ್ತೇನೆ. ಈಗ ನೀವು ಒಳ್ಳಂಕೆಯಲ್ಲಿ ಮಾಡ್ತಿರುವಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಒಂದು ಗುದ್ಲಿ ಪೂಜೆ ಎಲ್ಲ ಆಗಿತ್ತು, ಸತ್ಯ. ಈಗ ಅದೀಗ ಯಾವ ಹಂತದಲ್ಲಿ ಇದೆ ಅಂತ? ಕಟ್ಟಡ ಗುದ್ದಲಿ ಪೂಜೆ ಆಗಿದೆ. ಆ ನಂತರ ಕಾಗದ ಪತ್ರ ಸಂಬಂಧಪಟ್ಟಂತೆ ಎನ್ಎ ಮಾಡ್ಬೇಕಾಗತ್ತೆ. ಎನ್ಎ ಮಾಡ್ತಕ್ಕಂಥ ಪ್ರೊಸೆಸ್ ನಾವೆಲ್ಲ NOC ತಕೊಂಡು ಮುಂದುವರೆದಿದ್ದೇವೆ. ಮುಂದುವರೆದಾಗ ಆರಂಭದಲ್ಲಿ ಎಲ್ಲ NOC ಕೆಲವೊಂದು ಸಿಕ್ಕಿದಾವೆ. ಮುಂದುವರೆದು ಒಂದು ಅಧಿಕಾರಿಗಳ ಮುಂದೆ ಹೋಗಿ ನಿಂತ್ಕೊಳ್ತದೆ, ಅಲ್ಲಿಂದ ಮುಂದುವರಿಯುವುದಿಲ್ಲ. ಅದು ಹಿಂದೆ ಎಷ್ಟು ಬಾರಿ ಬಿದ್ದರೂ ಸಹ ಮುಂದುವರಿಯೋದಿಲ್ಲ. ಅವಾಗ ಅವಧಿ ಮುಂದೋಗ್ತದೆ, ಮತ್ತೆ ಪುನಃ ಹೊಸದಾಗಿ NOC ತಗೊಳ್ಬೇಕಾಗ್ತದೆ. NOC ಒಂದ್ಮೇಲೆ ಕೊಟ್ಮೇಲೆ 2ನೇ ಸಲ ಕೊಡ್ಲಿಕ್ಕೆ ತೊಂದರೆ ಇಲ್ಲಲ್ಲ. ಆದ್ರೆ 2ನೇ ಸಲ ಕೊಡೋದನ್ನ ಉದ್ದೇಶಪೂರಿತವಾಗಿ ಅದನ್ನು ಸಹ ಅರಣ್ಯ ಇಲಾಖೆಯನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ಈ ಪರಿಸರ ಹೋರಾಟದಲ್ಲಿ ಮುಂದೆ ಬಂದಿರೋದ್ರಿಂದ, ಮುಂಚೂಣಿಗೆ ಬಂದಿರೋದ್ರಿಂದ ನಮ್ಗಲ್ಲಿ ನಿಲ್ಲಿಸ್ತಾರೆ. ಇದು ಅನುಭವ, ಸತ್ಯ ಇದೆ, ಅದು ನಿಂತ್ಕೊಳ್ತದೆ. ಅಂದ್ರೆ ಜಿಲ್ಲೆಗೆ ಬೇಡದ ಯೋಜನೆ ಬಗ್ಗೆ ಬೇಗ ಅವರಿಗೆ 16,000 ಮರ ಕಡಲಿಕ್ಕೆ ಕಣ್ಣು ಪರ್ಮಿಷನ್ ಕೊಡ್ತಾರೆ. ಆದ್ರೆ ಈ ಜಾಗಕ್ಕೆ NOC ಕೊಡ್ಲಿಕ್ಕೆ ಇವ್ರೇನು ಒಂದು ಮರ ಹೋಗೋದಿಲ್ಲ, ಒಂದು ಏನು ಇರೋ ದಾರಿ ಇದೆ. ಸ್ವಲ್ಪ ಅರಣ್ಯ ಭೂಮಿಯಲ್ಲಿ ಎಷ್ಟೊಂದು 30 ಫೂಟ್ ಉದ್ದಕ್ಕೆ ದಾರಿ ಇದೆ. ಅರಣ್ಯ ಭೂಮಿಯಲ್ಲಿ 30 ಫೂಟ್ ಈ ರಸ್ತೆಯಿಂದ ಜಾಗಕ್ಕೆ 30 ಫೂಟ್, ಒಂದು 20 ಫೂಟ್ ಅಗಲದಲ್ಲಿ ಹೋಗ್ಬೇಕಾದ್ದು ಅಷ್ಟು ದಾರಿ ಇದೆ ಆಲ್ರೆಡಿ. ಅದು ಇದೆ, ಅದಕ್ಕೆ NOC ಕೊಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಒಂದು ಮರನು ಹೋಗೋದಿಲ್ಲ ಅಲ್ಲಿ, ಅದು ಕೊಡ್ಲಿಕ್ಕೆ ತಕರಾರಿದೆ ಅವ್ರದ್ದು. ಅದು 16,000 ಮರ ಕೊಡ್ಲಿಕ್ಕೆ ತಕರಾರಿಲ್ಲ ಅವರಿಗೆ. ಇದು ನಮ್ಮ ವಿಪರ್ಯಾಸ, ನಿತ್ಯ ಸತ್ಯ ಇದು. ಇಂತಹ ಸಮಸ್ಯೆಗಳಿಂದನೇ ನಾವು NOC ಪಡ್ಕೊಂಡದಕ್ಕೂ ಮತ್ತೆ ಅವಧಿ ಮುಗಿದೋಗಿದೆ ಅಂತ ಹೇಳ್ತಾರೆ. ಆನ್ಲೈನ್ ಹಾಕ್ಬೇಕು, ಅವಧಿ ಮುಗಿದಿದೆ, ಮತ್ತೆ ಹೊಸದಾಗಿ ತಗೊಳ್ಳಿ ಅಂತ. ಅಂದ್ರೆ ಇದು ಸುಮ್ಮನೆ ಸತಾಯಿಸುವ ಅಥವಾ ಯೋಜನೆಗಳನ್ನ ಬಾರದೇ ಇರಲಿಕ್ಕೆ ಮಾಡುವ ಕೆಲಸಗಳು ಇದು. ಅವ್ರಿಗೆ ಕೇಳಿದ್ರೆ ಪರ್ಸನಲ್ ನಮ್ಮ ಹತ್ರ ನಮ್ಗೆ ಸ್ವಲ್ಪ ಪ್ರೆಷರ್ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ ನಮ್ಗೆ ಹೇಳ್ತಾರೆ. ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.